Hello everyone, welcome to Sanmarga classes. ಮುಂದಿನ ಪ್ರಶ್ನೆ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಎನ್ನುವಂತಹ ಚಾಪ್ಟರ್ ಇಂದ ಹಣಕಾಸಿನ ವ್ಯವಹಾರ ಮಾಡುವ ಪಾಲುದಾರಿಕಾ ಸಂಸ್ಥೆಯಲ್ಲಿ ಗರಿಷ್ಠ ಎಷ್ಟು ಪಾಲುದಾರರಿಗೆ ಅವಕಾಶವಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಪಾಲುದಾರಿಕೆ. ಈ ಪಾಲುಗಾರಿಕೆ ಸಂಸ್ಥೆಯು 1932ರ ಭಾರತೀಯ ಪಾಲುದಾರಿಕಾ ಕಾಯ್ದೆಯ ಪ್ರಕಾರ ನೋಂದಣಿಯನ್ನ ಮಾಡಿಸಿಕೊಳ್ಳಬಹುದು ಮಕ್ಕಳೇ. ಓಕೆ, ಸೊ ಈ ಪ್ರಕಾರ ಒಬ್ಬ ವ್ಯಕ್ತಿ ಅಥವಾ ಒಬ್ಬರ ಪರವಾಗಿ ಎಲ್ಲ ಪಾಲುದಾರರು ಅಥವಾ ಎಲ್ಲರ ಪರವಾಗಿ ಒಬ್ಬ ವ್ಯಕ್ತಿಯು ಪಾಲುದಾರಿಕೆ ವ್ಯವಹಾರವನ್ನು ನಡೆಸುವ ಮತ್ತು ಲಾಭವನ್ನು ಹಂಚಿಕೊಳ್ಳುವ ಒಪ್ಪಂದವಿರುವ ವ್ಯಕ್ತಿಗಳನ್ನೊಂದು ಸಂಘಟನೆ ಅಂತ ಹೇಳ್ತಾರೆ. ಇದರಲ್ಲಿ ಕನಿಷ್ಠ 2 ಜನ ಪಾಲುದಾರರು ಇರಬೇಕು ಮಕ್ಕಳೇ. ಓಕೆನಾ, ಕನಿಷ್ಠ ಪಾಲುದಾರರು 2. ಅದೇ ರೀತಿ ಗರಿಷ್ಠ ಪಾಲುದಾರರು ಹಣಕಾಸಿನ ವ್ಯವಹಾರ ಮಾಡುವ ಪಾಲುದಾರಿಕೆ ಸಂಸ್ಥೆಯಲ್ಲಿ ಗರಿಷ್ಠ 10 ಜನ ಪಾಲುದಾರರಿಗೆ ಅವಕಾಶವಿದೆ. 10 ಜನ ಪಾಲುದಾರರಿಗೆ. ಅದೇ ಇತರ ಸಂಸ್ಥೆಗಳಲ್ಲಿ ಇತರ ವ್ಯವಹಾರ ಮಾಡುವುದಾದರೆ ಸಾಮಾನ್ಯ ಪಾಲುಗಾರಿಕೆ ವ್ಯವಹಾರಕ್ಕೆ ಗರಿಷ್ಠ 20 ಜನರಿಗೆ ಅವಕಾಶವಿದೆ. ಓಕೆನಾ, ಸೊ ಹಣಕಾಸು ವ್ಯವಹಾರಕ್ಕೆ ಗರಿಷ್ಠ 10 ಜನ ಪಾಲುದಾರರಿಗೆ ಅವಕಾಶವಿದೆ ಹಾಗೂ ಸಾಮಾನ್ಯ ಪಾಲುಗಾರಿಕೆ ವ್ಯವಹಾರಕ್ಕೆ ಗರಿಷ್ಠ 20 ಜನರಿಗೆ ಅವಕಾಶವಿದೆ. ಥ್ಯಾಂಕ್ ಯು.